ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮತ್ಸರವನ್ನು, ನಂಜನ್ನು, ಅಹಂಕಾರವನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ನಾಟಕವಾಡುವ ಮನುಷ್ಯನಿಗೆ ದೇವರ ಅನುಗ್ರಹ ಸಿಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ದೇವರಿಗೆ ಅನುಗ್ರಹ ಅವನಿಗೆ ಪ್ರಾಪ್ತಿಯಾದ್ರೂ ಎಂದಾದರೆ ಅವನ ನಾಶಕ್ಕೆ ದೇವರು ನಾಂದಿ ಆಡಿದಾನೆ ಅಂತ ಅರ್ಥ ತಿಳ್ಕೋಬೇಕು. ಹಾರಾಡಿದವ ಕಟ್ಟಕಡೆಗೆ ಅಳುತ್ತಲೇ ಅಂತ್ಯವನ್ನು, ಸಂಕಟವನ್ನು ಕಣ್ಣಿರಿದ್ರೆ ಕಾಣಬೇಕಾಗುತ್ತದೆ. ಜ್ಞಾನೋದಯ ಆದಾಗ ತುಂಬ ತಡವಾಗಿರುತ್ತದೆ. ಕ್ಷಣಕ್ಕೊಂದು ಸುಳ್ಳು ಹೇಳುವುದು ಆ ಅವನತಿಯ ಒಂದೇ ಲಕ್ಷಣ. ಯಾವಾಗಲೂ ಸುಳ್ಳು ಹೇಳ್ತಾ ಇರೋದು, ಏನಾದರೂ ಹೇಳಿದ್ರೆ ಸುಳ್ಳು ಹೇಳೋದು. ಆ ಸುಳ್ಳು ಬಿಡಬೇಕು ಮನುಷ್ಯ, ಗೊತ್ತಾಯ್ತಾ? ಒಳ್ಳೆಯದಕ್ಕೆ ಹೇಳ್ಕೊಳ್ಳಿ, ಕೆಟ್ಟದ್ದಕ್ಕೆ ಯಾವಾಗಲೂ ಸುಳ್ಳು ಹೇಳ್ತಿರೋದೆ, ಸುಳ್ಳು ಗೊತ್ತಾಯ್ತು? ಸುಳ್ಳು ಹೇಳಿದ್ರೆ ಅವನ ಅವನತಿ ಅವನೇ ತೋಡ್ಕೊಂಡಾಗೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರದ ಅರ್ಥ ಮತ್ತು ಧ್ಯಾನ ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಇವತ್ತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪುಂಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಸರ್ವರಕ್ಷಕನು, ಸರ್ವವ್ಯಾಪಕನು, ಸರ್ವಜ್ಞನು, ಸರ್ವಸಂಚಾಲಕನು, ಸರ್ವೋಪಾಸ್ಯನು, ಸರ್ವಗಮ್ಯನೂ ಆದ ಪರಮಾತ್ಮನು ಭೂಃ ಪ್ರಾಣಸ್ವರೂಪನು ಭವಃ ಸರ್ವ ದುಃಖ ನಿವಾರಕನು ಸ್ವಃ ಆನಂದಮಯಿ ಹಾಗೂ ಆನಂದದಾಯಕನೂ ಆಗಿದ್ದಾನೆ. ತತ್ ಸವಿತೋ ಸರ್ವೋತ್ಪಾದಕನಾದ ದೇವಸ್ಯ ಪ್ರಕಾಶಮಯ ದೇವನ ವರೇಣ್ಯಂ ಸ್ವೀಕರಣೀಯವಾದ ಭರ್ಗ ಪಾಪದಾಹಕವಾದ ತೇಜಸ್ಸನ್ನು ಧೀಮಹಿ ಧ್ಯಾನಿಸೋಣ, ಹರಿಸೋಣ. ಆ ಪರಮಾತ್ಮನು ನಮ್ಮ ದ್ಯ ಬುದ್ಧಿ ಹಾಗೂ ಕರ್ಮಗಳನ್ನು ಪ್ರಚೋದಯ ಉತ್ತಮ ಮಾರ್ಗದಲ್ಲಿ ಪ್ರೇರೇಪಿಸ್ತಿರಲಿ. ಇವಾಗ ಧ್ಯಾನ ಶ್ಲೋಕ ತಿಳ್ಕೋಣ. ಮುಕ್ತಾ ವಿದ್ರುಮ ಹೇಮನೀಲ ಧವಳಚ್ಛಾಯೈ ಮುಖೈ ತ್ರಿಯಕ್ಷಿಣೈ ಯುಕ್ತಾಮಿಂದು ನಿಬದ್ಧರತ್ನ ಮುಕುಟಾಂ ತತ್ವಾರ್ಥ ವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂಕುಶಂ ಶುಭ್ರಂ ಕಪಾಲಂ ಗದಂ ಶಂಕರಚಕ್ರಮತಾರವಿಂದಯುಗಂ ಹಸ್ತೈರ್ವಂತೀಂ ಭಜೆ. ಮುಕ್ತಾ ವಿದ್ರುಮ ಹೇಮನೀಲ ಧವಳಚ್ಛಾಯಿ, ಮುತ್ತು, ಹವಳ, ಚಿನ್ನ, ನೀಲ, ಬಿಳುಪು ಬಣ್ಣದ ಮುಖೈ, 5 ಮುಖಗಳಿಂದಲೂ ತ್ರಿಕ್ಷಣೈ ಒಂದೊಂದು ಮುಖದಲ್ಲೂ 3 ಲಕ್ಷಣಗಳಿಂದ ಯುಕ್ತ ಹೊಂದಿರುವಳು. ಇಂದು ನಿಬದ್ಧ ರತ್ನ ಮುಕುಟಂ ಚಂದ್ರನಿಂದ ಕೂಡಿದ ರತ್ನ ಕಿರೀಟ ಉಳ್ಳವಳು. ತತ್ವಾರ್ಥ ವರ್ಣಾತಿಪಾಂ ಪಂಚರತ್ನಗಳು ವರ್ಣಸ್ವರೂಪಿಣಿಯು. ಹಸ್ತೈ ಕೈಗಳಿಂದ ವರದ ಭಯಾಂಕುಶಂ ವರಪ್ರಧಾನ ಮುದ್ರೆ, ಅಭಯ ಮುದ್ರೆ, ಅಂಕುಶ ಚಾಟಿಗಳನ್ನು, ಶುಭ್ರಂ ಸ್ವಚ್ಛವಾದ ಕಪಾಲವನ್ನು, ಗದಾಂ ಗದೆಯನ್ನು, ಶಂಖವನ್ನು, ಚಕ್ರವನ್ನು ಅಥ ಮತ್ತು ಅರವಿಂದ ಯುಗಂ ಕಮಲಯುಗ್ಮವನ್ನು ವಂತೀಂ ಧರಿಸುವ ಗಾಯತ್ರಿ ದೇವಿಯನ್ನು ಭಜೆ ಸೇವಿಸುತ್ತೇನೆ. ನಿರುಪಮ ಸೌಂದರ್ಯದಿಂದ ಕೂಡಿದ ಗಾಯತ್ರಿಗೆ 5 ಮುಖಗಳು. ಮಂದಾರ ಹೂವಿನಂತೆ ಬಿಳಿ ಬಣ್ಣದ ಮುಖ, ಒಂದು ರೋಚನದಂತೆ ಅರಿಶಿನ ಬಣ್ಣದ ಮುಖ, ಒಂದು ಅಂಜನದಂತೆ ಕಪ್ಪು ಬಣ್ಣದ ಮುಖ, ಒಂದು ಜಪಾಕುಸುಮದಂತೆ ರಕ್ತವರ್ಣದ ಮುಖ, ಒಂದು ಆಕಾಶವರ್ಣದಂತೆ ನೀಲವರ್ಣದ ಮುಖ, ಒಂದು ಹೀಗೆ 5 ಮುಖಗಳು. ಚಂದ್ರಕಲೆಯಿಂದ ಕೂಡಿದ ವಿವಿಧ ರತ್ನಗಳಿಂದ ಶೋಭಿಸುವ ಕಿರೀಟಗಳಿಂದ ಗಾಯತ್ರಿಯ ಶರೀರ ನಿಬಿಡವಾಗಿದೆ. ಆ ಶರೀರವು 24 ಅಕ್ಷರಾತ್ಮಕವಾದದಿಂದ ವಿಚಿತ್ರವಾದುದು. 2 ಕೈಯಲ್ಲಿ ಅಂಭೋಜಗಳೆರಡು, ಮತ್ತೆರಡು ಕೈಯಲ್ಲಿ ಚಕ್ರ, ಶಂಖ, ರಜ್ಜು, ಕಪಾಲ, ಪಾಶ, ಅಂಕುಶಗಳು. ಉಳಿದೆರಡು ಕೈಯಲ್ಲಿ ಭಜಕರಿಗೆ ಅಭಿಷ್ಟ ಭೀತಿ ಇವುಗಳನ್ನು ಧರಿಸಿರುವಳು. ಸಂಕಟಗಳಿಗೆ ತಾರಕಳಾದ, ಅಂದರೆ ಸಂಕಟಗಳನ್ನು ಪರಿಹರಿಸುವ ಈ ಗಾಯತ್ರಿ ಸಂಸಾರ ಭಯವನ್ನು ಅಡಗಿಸುವಳು ಆಗಿದ್ದಾಳೆ. ಗೊತ್ತಾಯ್ತಾ? ನಾವು ಇವತ್ತು ಗಾಯತ್ರಿ ಮಂತ್ರದ ಅರ್ಥ ಮತ್ತು ಧ್ಯಾನ ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಂಡ್ವು. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/1/2025 ಬುಧವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ.
ತಿಥಿ ಅಷ್ಟಮಿ, ಹಗಲು 12 ಗಂಟೆ 58 ನಿಮಿಷ. ನಕ್ಷತ್ರ ಸ್ವಾತಿ, ರಾತ್ರಿ 12 ಗಂಟೆ 42 ನಿಮಿಷ. ಮಳೆ ಉತ್ತರಾಷಾಢ 4ನೇ ಪಾದ. ರಾಹುಕಾಲ 12:34ರಿಂದ 2 ಗಂಟೆ 1 ನಿಮಿಷ ತನಕ ಇದೆ. ಗುಳಿಕ ಕಾಲ 11:08ರಿಂದ 12 ಗಂಟೆ 34 ನಿಮಿಷ ತನಕ ಇದೆ. ಯಮಗಂಡ ಕಾಲ 8:16ರಿಂದ 9:42 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.